ಇವತ್ತಿನ ರೆಸಿಪಿ ನೀವೇನಾದರೂ ಪೂರ್ತಿ ನೋಡಿಬಿಟ್ರೆ ಖಂಡಿತ ತಕ್ಷಣವೇ ನೀವು ಕೂಡ ಫಿಶ್ ತೊಗೊಂಡು ಬಂದುಬಿಟ್ಟು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ. ಸೊ ಝೀರೋ ಆಯಿಲ್ ಫಿಶ್ ಫ್ರೈ ಯಾರೆಲ್ಲ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಗೆ ಇಲ್ಲಿ ಎಣ್ಣೆ ಇಲ್ಲದೇನೆ ನೀರಲ್ಲಿ ಫಿಶ್ ಫ್ರೈನ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ, ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ಇವತ್ತು 2 ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ತಡ ಮಾಡ್ತೀನಿ, ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ ಹುರ್ಗಡ್ಲೆಯನ್ನ ತಗೋತಾ ಇದ್ದೀನಿ. ಇದಕ್ಕೆ ಪುಟಾಣಿ ಅಂತ ಕೂಡ ನಾವು ಕರಿತೀವಿ. 1 ಮುಷ್ಟಿ ಆಗೋಷ್ಟು ಪುಟಾಣಿ, ನಂತರ ಕೆಲವು ಮಸಾಲೆಯನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿಯನ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಈರುಳ್ಳಿ ಬೇಡಪ್ಪ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಆಗಿ ಬರುತ್ತೆ, ಚೆನ್ನಾಗಿ ಅನ್ಸುತ್ತೆ. ನಿಮ್ಗೆ ಸ್ವೀಟ್ ಇಷ್ಟ ಇಲ್ಲಪ್ಪ ಅಂದ್ರೆ ಹಸಿಮೆಣಸಿನಕಾಯಿನ ಜಾಸ್ತಿ ಮಾಡ್ಕೊಳ್ಳಿ. ಈರುಳ್ಳಿ ಬದಲಾಗಿ ನೀವು ಗರಂ ಮಸಾಲೆ ಕೂಡ ಹಾಕೊಳ್ಳಿ, ಸ್ಪೈಸಿ ಇಷ್ಟಪಡೋರು. ಈಗ ಇದನ್ನ ನಾವು ಚೆನ್ನಾಗಿ ಕುಟ್ಕೋಬೇಕು. ಈ ರೀತಿ ಕುಟ್ಕೊಂಡ ನಂತರ ನಾವು ಹುಳಿಗೆ ಎಷ್ಟು ಬೇಕಲ್ಲ ಅಷ್ಟು ಹುಣಸೆ ಹಣ್ಣಿನ ರಸವನ್ನ ಸೇರಿಸ್ಕೊಳ್ಳಿ. ಸೊ ಹುಣಸೆ ಹಣ್ಣು ಇಲ್ಲಪ್ಪ ಅಂದ್ರೆ ಲಿಂಬೆ ಹಣ್ಣಿನ ರಸವನ್ನ ಕೂಡ ನೀವು ಸೇರಿಸ್ಕೋಬಹುದು. ಫ್ರೆಂಡ್ಸ್, ಈ ರೆಸಿಪಿ ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವರಿಂದ ನಾನು ಕಲ್ತಿರುವಂತ ಒಂದು ರೆಸಿಪಿ. ಈ ರೀತಿ ಫಿಶ್ ಫ್ರೈ ಒಂದ್ಸತಿ ಆದ್ರೂ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾನೇ ಫೇವ್ರೇಟ್ ಆಗುತ್ತೆ. ನಿಮ್ಗೆ ಯಾವ ಫಿಶ್ ಬೇಕಲ್ಲ ಆ ಫಿಶ್ ಅನ್ನ ನೀವು ತಗೋಬಹುದು. ಈಗ ಚೆನ್ನಾಗಿ ಫಿಶ್ಗೆ ಇದು ಮ್ಯಾಗಿನೇಟ್ ಮಾಡಬೇಕು. ಮಸಾಲೆ ಎಲ್ಲ ಆದಷ್ಟು ಜಾಸ್ತಿನೇ ಮಸಾಲೆಯನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದ್ ರೀತಿಯಲ್ಲಿ ಇದು ಅನ್ನದ ಜೊತೆ, ಚಪಾತಿ, ರೊಟ್ಟಿ ಜೊತೆ ಮಸಾಲೆ ತಿನ್ನೋಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈ ರೀತಿ ಮ್ಯಾಗಿನೇಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಎಷ್ಟು ಹೊತ್ತು ಟೈಮ್ ಇರುತ್ತಲ್ಲ ಅಷ್ಟು ಹೊತ್ತು ನೀವು ಇದನ್ನ ರೆಸ್ಟ್ ಮಾಡೋಕೆ ಬಿಡಿ. ನಂತರ ನಾನು ಇಲ್ಲಿ ಒಂದು ಮಸಾಲೆಯನ್ನು ತರಿಸ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ಸ್ಟೆಂಟ್ ಆಗಿ ಯಾರಿಗಾದ್ರೂ ಫಿಶ್ ಫ್ರೈ ಮಾಡಬೇಕಪ್ಪ, ಟೈಮ್ ಇಲ್ಲ ಅನ್ನೋರು ಈ ಮಸಾಲೆಯನ್ನು ತರಿಸ್ಕೋಬೋದು. ಸೊ ಈ ಮಸಾಲೆ ಆನ್ಲೈನಲ್ಲಿ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ನಾನು ಇದನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿದ್ದು. ಜಸ್ಟ್ ಮಸಾಲೆ ಮತ್ತು ಹುಣಸೆ ಹಣ್ಣಿನ ರಸವನ್ನು ಮಾತ್ರ ಸೇರಿಸ್ಕೊಂಡು ಪೇಸ್ಟ್ ಆಗಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ 2 ಫಿಶನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ kg ಆಗೋಷ್ಟು ಫಿಶು ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾಗಿನೇಟ್ ಮಾಡ್ಕೋತಾ ಇದ್ದೀನಿ. ಈಗ 2 ನಾನು 2 ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿ ಬಿಡಿ, ಟೈಮ್ ಇಲ್ಲಪ್ಪ ಅಂದರೆ ಮಿನಿಮಮ್ ಇಲ್ಲಾಂದ್ರೆ ಒಂದು ಅರ್ಧ ತಾಸಾದರೂ ರೆಸ್ಟ್ ಮಾಡೋಕ್ಕೆ ಬಿಡಿ. ಈಗ ಇದಕ್ಕೆ ನಾನು ಒಂದು ನಾನ್ ಸ್ಟಿಕ್ ಪ್ಯಾನಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಎಣ್ಣೆ ಬೇಕಂದರೆ ಹಾಕೋಬಹುದು, ಎಣ್ಣೆ ಬೇಡಪ್ಪ ಅನ್ನೋರು ಫಿಶನ್ನು ಹಾಕಿ ನಂತರ ಸೈಡ್ಗೆಲ್ಲ ನಾವು ಈ ರೀತಿಯಾಗಿ ನೀರನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಮುಚ್ಚಿ ನೀರು ಪೂರ್ತಿ ಕಂಪ್ಲೀಟ್ ಆಗಿ ಖಾಲಿ ಆಗೋವರೆಗೆ ಇದನ್ನು ಕುಕ್ ಮಾಡ್ಕೋಬೇಕು. ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ತಗೊಂಡ್ರೆ ಜಾಸ್ತಿ ತಳ ಹಿಡಿಯೋದಿಲ್ಲ. ಸೊ ಕೆಬ್ಬನದ್ದು ಏನಾದರೂ ತಗೊಂಡ್ರೆ ತಳ ಹಿಡುತ್ತೆ, ಅದು ಪದೇ ಪದೇ ನೀವು ಓಪನ್ ಮಾಡಿ ನೋಡ್ತಾ ಇರಬೇಕಾಗತ್ತೆ ಅಷ್ಟೇ. ಸೊ ಈಗ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕೋದ್ರಿಂದ ಅದ್ರ ಹೊಗೆ ಏನಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಫಿಶ್ ಕುಕ್ ಆಗಿಬಿಡುತ್ತೆ. ಎಣ್ಣೆ ಏನು ಹಾಕೋದು ಬೇಕಾಗೋದಿಲ್ಲ. ಟೇಸ್ಟಲ್ಲೂ ಯಾವ ರೀತಿ ಇರುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಬೇಕಂದ್ರೆ ನೀವು ಈ ರೀತಿ ಗ್ರೀನ್ ಕಲರ್ ಕೂಡ ನೀರಲ್ಲಿ ಫ್ರೈ ಮಾಡ್ಕೋಬಹುದು. ಆದರೆ ನನ್ನ ಮಗನಿಗೋಸ್ಕರ ನಾನಿಲ್ಲಿ 2 ಮಾತ್ರ ಅವನಿಗೆ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ರೆಡ್ ಕಲರ್ದು ನಾನು ನೀರನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಬೇಕಂದ್ರೆ ನೀವು ಗ್ರೀನ್ ಕಲರ್ದು ಕೂಡ ನೀರನ್ನು ಹಾಕಿ ನಾನ್ ಸ್ಟಿಕ್ಕಲ್ಲಿ ಫ್ರೈ ಮಾಡ್ಕೋಬಹುದು, ಅದು ಕೂಡ ಚೆನ್ನಾಗಾಗುತ್ತೆ. ಸೊ ಈಗ ಇದನ್ನು ಟೇಸ್ಟ್ ಮಾಡಿ ಕೂಡ ನೋಡೋಣ, ಟೇಸ್ಟಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಫಿಶ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಮಸಾಲೆ ಏನಿದೆಯೋ ಅದು ಸ್ವಲ್ಪ ಬೆಚ್ಚಗಿದೆ, ಕ್ರಿಸ್ಪಿ ಆಗಿಲ್ಲ. ಎಣ್ಣೆ ಆಗಿದ್ರೆ ಕ್ರಿಸ್ಪಿ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದೆ. ಸೊ ಎಣ್ಣೆ ಇಳಿಮೇಲೆ ನೀರು ಹಾಕಿ ಈ ರೀತಿ ಫಿಶ್ ಫ್ರೈನ ನೀವು ಮಾಡ್ಕೋಬಹುದು. ಸೊ ವೇಟ್ ಲಾಸ್ ಏನಾದರೂ ಮಾಡೋರಿದ್ರೆ ಇವರಿಗೆ ಯೂಸ್ ಆಗುತ್ತೆ. ಸೂಪರ್ ಆಗಿದೆ. ಸೊ ಹಾಗೆ ನನಗೆ ಇನ್ನೊಂದು ಮಸಾಲೆ ಐಟಮ್ ಗೊತ್ತಿತ್ತಲ್ಲ ಗ್ರೀನ್ ಕಲರ್ದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಮತ್ತೆ ಸ್ಟಿಚಿಂಗ್ ಮೆಥಡ್ ಜೊತೆಗೆ ಈ ವಿಡಿಯೋ ನನಗೆ ಥ್ಯಾಂಕ್ ಯು ಸೊ ಮಚ್.